ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ರಿಕ್ವೆಸ್ಟಿನ ಮೇರೆಗೆ ಪ್ರತಿಯೊಂದು ಪಾಠದ ಇಂಪಾರ್ಟೆಂಟ್ ಕ್ವಶನ್ಸಿನ ಕೀ ಆನ್ಸರ್ ಜೊತೆಗೆ ಈಗ ಅಪ್ಲೋಡನ್ನು ಮಾಡ್ತಾಯಿದ್ದೇವೆ. ಯಾಕಂದರೆ ಕೀ ಆನ್ಸರ್ ಬೇಕು ಅಂತ ಕೇಳ್ತಾ ಇದ್ದೀರಾ. ಬನ್ನಿ ಸರ್. ಓಕೆ, ಏನೂ ಇಲ್ಲ, ಇದು ಭಾಳ ಈಸಿಯಾಗಿರುವಂಥ ಪಾಠ. 2D ಯಲ್ಲಿ ಈ ಕ್ವಶನ್ನು ಒಂದು 95% ವೇಟೇಜನ್ನು ಕೊಡ್ತೇನೆ. ಯಾವ ಕಾರಣಕ್ಕಾಗಿ ಮೊನಾಕೋ ದೇಶದ ರಾಜ ತನ್ನ ಡಿಸಿಷನನ್ನು ಬದಲಾಯಿಸ್ತಾನೆ, ಅದನ್ನು ಇಂಗ್ಲೀಷಲ್ಲಿ ವಾಟ್ ಮೇಡ್ ದಿ ಮೊನಾಕೋ ಕಿಂಗ್ ಟು ಆಲ್ಟರ್ ಹಿಸ್ ಜಡ್ಜ್ಮೆಂಟ್ ಆರ್ ಡಿಸಿಷನ್ಸ್ ಅಗೈನ್ ಆ್ಯಂಡ್ ಅಗೈನ್ ಅಂತ. ವೈ ದಿ ಕಿಂಗ್ ಆಫ್ ಮೊನಾಕೋ ಕೀಪ್ ಆನ್ ಚೇಂಜಿಂಗ್ ಹಿಸ್ ಮೈಂಡ್ ಅಂದರೂ ಒಂದೇ, ಎಲ್ಲದು ಕೂಡ ಒಂದೇ. ಅದಕ್ಕೆ ಈ ಉತ್ತರವನ್ನು ತಾವುಗಳು ಬರಿಬೋದು. ಯಾವುದು ಏನಂತ ಬರಿತೀರಾ? ದಿ 2D ಪಾಠವನ್ನು ಬರೆದವರು ಲಿಯೋ ಟಾಲ್ಸ್ಟಾಯ್, ದ ಫೇಮಸ್ ರೈಟರ್. ಈಸ್ ಫೇಮಸ್ ಫಾರ್ ಇಸ್ ರಿಯಾಲಿಸ್ಟಿಕ್ ವರ್ಕ್ ಅಂತ ಎಲ್ಲ ಬರೀರಿ. ಮೊನಾಕೋ ಕಂಟ್ರಿ ಈಸ್ ಆಲ್ಸೋ ಕಾಲ್ಡ್ ಎಸ್ ಟಾಯ್ ಕಿಂಗ್ಡಮ್ ಬಿಕಾಸ್ ಇಟ್ ವೆರಿ ಸ್ಮಾಲ್ ಕಂಟ್ರಿ, ಭಾಳ ಚಿಕ್ಕದಾದ ದೇಶ ಆಗಿತ್ತು. ನೋಡಿ, ಇಯರ್ಸ್ ಎಗೋ, ಒಂದು ವರ್ಷಗಳ ಹಿಂದೆ ಏನಾಗುತ್ತೆ ಅಂದರೆ ಎ ಮರ್ಡರ್ ವಾಸ್ ಕಮಿಟೆಡ್, ಒಂದು ಕೊಲೆ ಆಗುತ್ತೆ ಆ ದೇಶದಲ್ಲಿ. ಆ ದೇಶ ಭಾಳ ಪೀಸ್ಫುಲ್ಲಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ದಿ ಮರ್ಡರ್ ವಾಸ್ ಕಮಿಟೆಡ್ ಇನ್ ದಟ್ ಪೀಸಬಲ್ ಕಂಟ್ರಿ. ಈ ರೀತಿಯಾಗಿ ಈಸಿಯಾಗಿ ಬರ್ಕೊಂತ ಹೋಗಿ. ಸೊ ದೆ ಕಾಟ್ CAUGHT ಕಾಟ್ ದಿ ಕ್ರಿಮಿನಲನ್ನು ಹಿಡಿತಾರೆ, ಜೈಲಿಗೆ ಹಾಕ್ತಾರೆ. ಹಾಕೋಕ್ಕಿಂತ ಮುಂಚೆ ಒಂದು ಸಭೆಯನ್ನು ಕರೀತಾರೆ. ದೆ ಅಸೆಂಬಲ್ಡ್ ಆ್ಯಂಡ್ ದೆ ಡಿಸೈಡೆಡ್ ಟು ಕಟ್ ಆಫ್ ಹಿಸ್ ಹೆಡ್. ಅವನಿಗೇನು ಶಿಕ್ಷೆ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದರೆ, ಅವನಿಗೇನು ಶಿಕ್ಷೆ ಕೊಡಬೇಕು? ರುಂಡವನ್ನು ಕತ್ತರಿಸಿ ಅಂತ ಹೇಳ್ತಾರೆ. ಪ್ರಾಬ್ಲಮ್ ವಾಸ್ ದೆರ್ ವಾಸ್ ನೋ ಮೆಷಿನ್ ಇನ್ ದಟ್ ಗೌರ್ಮೆಂಟ್. ಆ ದೇಶದಲ್ಲಿ ಮೆಷಿನ್ ಇರಲ್ಲ ರುಂಡವನ್ನು ಕತ್ತರಿಸಲಿಕ್ಕೆ. ಹಾಗಾಗಿ ಇಟಾಲಿ ದೇಶಕ್ಕೆ ಪತ್ರವನ್ನು ಬರೀತಾರೆ. ದೆ ರೋಟ್ ಎ ಲೆಟರ್ ಟು ದಿ ಇಟಾಲಿ ಗೌರ್ಮೆಂಟ್. ವಾಟ್ ಲೆಟರ್ ದೆ ರೋಟ್? ಏನಂತ ಬರೀತಾರೆ? ವಿ ನೀಡ್ ಎ ಗೆಲೆಟಿನ್ ಮೆಷಿನ್ ಅಂತ ಬರೀತಾರೆ. ಅವಾಗ ಅವರು ಇಟಾಲಿ ದೇಶದವರು ಅದಕ್ಕೆ ರಿಪ್ಲೈ ಕೊಡ್ತಾರೆ, 16,000 ಅದಕ್ಕೆ ಖರ್ಚಾಗತ್ತೆ ನೋಡಪ್ಪ, 16,000 ನೀವು ಕೊಡಬೇಕು ನಮಗೆ ಅಂತ. ಫ್ರೆಂಡ್ಸ್, ದಿಸ್ ಕಂಟ್ರಿ ಮೊನಾಕೋ ವಾಸ್ ಅ ಪೂರ್ ಕಂಟ್ರಿ, ಬಡ ದೇಶ ಆಗಿರುತ್ತೆ, ದುಡ್ಡಿರಲ್ಲ. ಸೊ ದೇ ರೋಟ್ ಒನ್ ಮೋರ್ ಲೆಟರ್ ಟು ದಿ ಇಟಾಲಿ ಗೌರ್ಮೆಂಟ್. ಅರ್ಥ ಆಗತ್ತಲ್ವಾ? ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಉದ್ದೇಶ ಇಷ್ಟೇ, ಎಲ್ಲರೂ ಕೂಡ ಪಾಸ್ ಆಗಲಿ ಅಂತ. ಹಾಗಾಗಿ ನೋಟ್ಸನ್ನು ಅಪ್ಲೋಡನ್ನು ಮಾಡ್ತಾ ಇರೋದು. ಭಾಳ ಜನ ಈಗಲೇ ಡೌನ್ಲೋಡ್ ಮಾಡ್ಕೊಂಡು ಶುರು ಹಚ್ಕೊಂಡಿರ್ತೀರ ನಿಮ್ಮ ಕೆಲಸ. ಧನ್ಯವಾದಗಳು, ಏನೂ ಮಾಡಲಿಕ್ಕಾಗಲ್ಲ. ಗಾಡ್ ಬ್ಲೆಸ್ ಯು ಆಲ್. ಓಕೆ, ಈ ರೀತಿಯಾಗಿ ತಾವುಗಳು ಬರೆದ್ರೆ ಭಾಳ ಹೆಲ್ಪ್ ಆಗುತ್ತೆ. ಇನ್ನೊಂದು ಪ್ರಶ್ನೆ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಇರುವಂಥದ್ದು ಯಾವುದು ಅಂತ ಹೇಳಿದರೆ, ಯಾವ ಕಾರಣಕ್ಕಾಗಿ ಕ್ರಿಮಿನಲ್ ಡಿಡ್ ನಾಟ್, ಹೌದಲ್ವಾ, ಫೈನಲಿ ಹೇಗೆ ಏನು ಕತೆ ಅಂತ ಕೇಳಿದಾಗ ಈ ಒಂದು ಉತ್ತರವನ್ನು ಬರಿಬೋದು. ಇದು ಯಾವ ಪ್ರಶ್ನೆಗೆ ಉತ್ತರ ಅಂತ ನೀಟಾಗಿ ತಿಳಿಸಿಬಿಡ್ತೇನೆ. ವೈ ಡಿಡ್ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ ಫ್ರಮ್ ದಿ ಪ್ರಿಸನ್? ಯಾವ ಕಾರಣಕ್ಕಾಗಿ ಕ್ರಿಮಿನಲ್ಲು ಪ್ರಿಸನ್ನಿಂದ ಓಡೋಗಲ್ಲ, ಅದ್ರ ಬಗ್ಗೆ ಬರೀರಿ ಅಂದರೆ ಇದೇ ಆನ್ಸರು, ಫಿಕ್ಸ್ ಆನ್ಸರು, ಭಾಳ ಈಸಿಯಾಗಿರುವಂಥದ್ದು, ತಾವುಗಳು ಬರೆಯಬಹುದಾಗಿದೆ. ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಪ್ರತಿಯೊಂದು ವಿಡಿಯೋದ ಕೆಳಗಡೆ ನಾನು ಏನಂತೀರಾ ನೀವು, ಡಿಸ್ಕ್ರಿಪ್ಷನ್ ಕೆಳಗಡೆ PDF ಕಾಪಿಯನ್ನು ಕೊಟ್ಟಿರ್ತೇನೆ. PDF ಡೌನ್ಲೋಡ್ ಮಾಡ್ಕೊಳ್ಳಿ ನೋಟ್ಸು. ಜೊತೆಗೆ ವಿಡಿಯೋ ಎಕ್ಸ್ಪ್ಲನೇಷನ್ ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಇಂಗ್ಲೀಷ್ ಎಲ್ಲದೂ ಕೂಡ ಲಿಂಕನ್ನು ಕೊಟ್ಟಿರ್ತೇನೆ ಪಾಠದ ಹೆಸರಿನ ಜೊತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಎಕ್ಸ್ಪ್ಲನೇಷನ್ ಕೂಡ ಸಿಗುತ್ತೆ ಮಕ್ಕಳೇ, ಆಯಿತಾ? ನಿಮ್ಮ ಪ್ರೀತಿ ಹೀಗೆ ಇರಲಿ ಸದಾ ನಮ್ಮ ಜೊತೆ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಯಾಕಂದರೆ ಪ್ರತಿಯೊಂದು ಪಾಠದ ವಿಡಿಯೋನ ನಾನು ಅಪ್ಲೋಡ್ ಮಾಡಬೇಕಾಗಿದೆ. ನನಗೂ ಕೂಡ ಎನರ್ಜಿ ಬೇಕು, ನಿಮಗೂ ಕೂಡ ಪೇಷನ್ಸ್ ಬೇಕಾಗಿರುತ್ತೆ. ಧನ್ಯವಾದಗಳು. ಈ ನೋಟ್ಸನ್ನು ಉಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ತಾವುಗಳು ಡೌನ್ಲೋಡನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಡೂ ವೆಲ್, ಚೆನ್ನಾಗಿ ಮಾಡಿ, ಚೆನ್ನಾಗಿ ಕಲೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.